ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ನೆ ನೀನು ನನ್ನ ಪ್ರಾಣ ಕಾಪಾಡಿದೀಯ. ಅದಕ್ಕೆ ನಾನು ನಿನಗೆ ಕೊಡ್ತಾ ಇದ್ದೀನಿ ಈ ಸೀರೆ ರವಿಕೆನ ನನ್ನ ಪ್ರೀತಿಯ ಕಾಣಿಕೆಯಾಗಿ. ಅಯ್ಯೋ 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 ಅಯ್ಯಯ್ಯೋ, ನಾನಿಲ್ಲಿದ್ರೆ ತೊಂದ್ರೆ. ಇಲ್ಲಿಂದ ಮೊದಲು ಹೊರಟೋಗ್ಬೇಕು. ನಾನೇನಾದ್ರೂ ಅವ್ರ ಕಣ್ಣಿಗೆ ಬಿದ್ರೆ ಸೀರೆನ ಸುಟ್ಟು ಹಾಕಿದ ರೀತಿ ನನ್ನನ್ನು ಸುಟ್ಟು ಹಾಕ್ಬಿಡ್ತಾಳೇನು? ಯಜಮಾನ್ರೆ, ನಿಮಗೆರಡು ತುಂಬಾ ಮುಖ್ಯವಾದ ವಿಷಯ ಹೇಳೋಕೆ ಅಂತ ಬಂದಿದ್ದೀನಿ. ನಾನ್ ಮಾಡೋದನ್ ಮಾಡಿದೀನಿ. ಮುಂದಿನ ಕತೆ ನೀವೇ ನಡೆಸ್ಬೇಕು. ನಾಳೆ ಬಾಗಿನ ಕೊಡ್ತಾ ಇದ್ದಾರೆ ಅಂದ್ರೆ ಅವನ ಕಷ್ಟಗಳೆಲ್ಲ ತೀರೋಗಿದಾವೆ. ಸಾಲ ತೀರ್ಸೋಕೆ ದಾರಿ ಸಿಕ್ಕಿದೆ ಅಂತ ತಾನೇ ಅರ್ಥ. ಕಷ್ಟದಲ್ಲಿರೋ ಯಾರಿಗಾದ್ರೂ ಈ ತರ ಯೋಚನೆ ಬರುತ್ತಾ? ನನ್ ಮೇಲೆ ಯಾಕೆ ರೇಗ್ತಾ ಇದ್ದೀರಾ? ನಾನ್ ಇದನ್ ಹೇಳಿದ್ರೆ ಖುಷಿ ಪಡ್ತೀರಾ ಅನ್ಕೊಂಡೆ. ಯಾಕೆ? ಆ? ನವಮಿ ದಿನ ಅವ್ರು ತಗೊಂಡಿರೋ ಸಾಲ ನನ್ನ ಕೈ ಕೊಡ್ತಾರೆ ಅಂತಾನ? ಅಯ್ಯೋ 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 ಅಯ್ಯೋ. ಅಯ್ಯೋ ಇಲ್ಲ ಯಜಮಾನ್ರೆ, ಬಾಗಿನ ಪೂಜೆ ಅಂದ್ರೆ ನಿಮ್ ಸಕ್ಕು ತುಂಬಾ ಅಂದವಾಗಿ ಅಲಂಕಾರ ಮಾಡ್ಕೋತಾಳೆ. ಅಂದ್ರೆ ನಾನು ಕೂಡ ಅಲ್ಲಿಗೆ ಹೋಗ್ಬೇಕಾ? ಸೀರೆ ಉಟ್ಕೊಂಡು ಬಾಗಿನ ತಗೋಬೇಕಾ? ಅಯ್ಯೋ, ನನ್ನ ಮಂದ ಬುದ್ಧಿಗೆ ಇವಾಗ ಅರ್ಥ ಆಯ್ತು. ನಾಳೆ ನಾನು ಅಲ್ಲಿಗೆ ಹೋಗ್ತೀನಿ. ಅಂದ್ರೆ ನೀವು ಈಗ ಸೀರೆ ಉಟ್ಕೊಂಡು ಪೂಜೆಗೆ ಹೋಗ್ಬೇಕು ಅಂತಿದ್ದೀರಾ? ಹೋದ್ರೆ ತಪ್ಪೇನು ಅಂತ ಹೇಳ್ತಾ ಇರೋದು. ದಯವಿಟ್ಟು ನೀವ್ ಈ ರೀತಿ ಎಲ್ಲ ಯೋಚನೆ ಮಾಡ್ಬೇಡಿ. ಏನಾದ್ರೂ ಉಪಾಯ ಹುಡುಕಿ. ಅವ್ರ ಮನೆಗ್ ಬರೋ 5 ಜನ ಮುತ್ತೈದರ ಹೆಸರುಗಳನ್ನ ನಾನ್ ನಿಮಗ್ ಹೇಳಿದೀನಿ. ಇನ್ನು ಇದನ್ನು ಹೇಳಿದೀನಿ, ಮಾವಿನಕಾಯಿ ತಗೊಂಡ್ ಬರೋ ಜವಾಬ್ದಾರಿ ನಂದು ಅಂತ ಸುಳ್ಳು ಹೇಳಿದೀನಿ. ಅವ್ರಿಗ್ ತೊಂದ್ರೆ ಕೊಡೋದಕ್ಕೆ ಇದು ನಿಮಗ್ ಒಳ್ಳೆ ಅವಕಾಶ. ನಾನ್ ನನ್ ಕರ್ತವ್ಯನ ಸರಿಯಾಗಿ ಮಾಡಿದೀನಿ ಅಂದ್ರೆ ನಿಮ್ ಮೆಚ್ಚುಗೆ ಪಡ್ಕೊಂಡ್ ಹಾಗೇನೆ. ಆದ್ರಿಂದ ಈಗ ನೀವು ನನಗ್ ಬಹುಮಾನ ಕೊಡ್ಬೇಕಲ್ವಾ? ಬಂಗಾರದ ಬಹುಮಾನ ಏನಾದ್ರೂ ಇದ್ರೆ ಚೆನ್ನಾಗಿರುತ್ತಲ್ವಾ? ಯಜಮಾನ್ರೆ ಯಜಮಾನ್ರೆ ಯಜಮಾನ್ರೆ, ಮನೆ ಸುಟ್ಟೋಗಿರೋ ಹಾಗೆ ಯಾಕೆ ಕಿರಿಸ್ತಾ ಇದೀಯಾ? ಯಾಕೇನಾಯ್ತು? ಹೌದು ಯಜಮಾನ್ರೆ, ಅಯ್ಯಯ್ಯೋ ನಿಜವಾಗ್ಲೂ ಸುಟ್ಟು ಹೋಯ್ತು. ನೀವು ಕೊಟ್ಟಿರುವಂತಹ ಸೀರೆ ರವಿಕೆನ ಆ ಸಕ್ಕೋವ್ರಮ್ಮ, ಅದೇ ಯಜಮಾನ್ರೆ ನಿಮ್ಮ ಭಾವಿ ಅತ್ತೆ ಅವರು, ಅವ್ರ ಮನೆ ಮುಂದೆನೆ ಅದನ್ನ ಸುಟ್ಟು ಹಾಕ್ಬಿಟ್ರು. ನಮ್ ಯಜಮಾನ್ರು ಪ್ರೀತಿಯಿಂದ ಕೊಟ್ಟಿರೋ ಸೀರೆನ ಉಡಿಸಿ ಕಳಿಸಿ ಅಂತ ಹೇಳಕ್ ಹೋದ್ರೆ ಈ ದೃಶ್ಯ ಕಣ್ಣಿಗೆ ಬಿತ್ತು ನೋಡಿ. ಅಯ್ಯೋ ದೇವ್ರೆ, ಅವಳಿಗೆ ಎಷ್ಟು ಧೈರ್ಯ! ಧೈರ್ಯ ಅಲ್ಲ, ಕೋಪಿಷ್ಟೇ. ಆಕೆ ಕೋಪಿಷ್ಟೇ. ನನ್ನ ಭಾವಿ ಅತ್ತೆಯವರು ಅನಾವಶ್ಯಕವಾಗಿ ನನ್ನ ರೊಚ್ಚಿಗೆ ಬುಸ್ತಿದ್ದಾರೆ. ಈ ಅಳಿಯನ ಹತ್ರ ಇಟ್ಕೊಂಡ್ರೆ ಪರಿಣಾಮ ಹೇಗಿರುತ್ತೆ ಅನ್ನೋದನ್ನ ಅತ್ತೆಗೆ ತೋರಿಸ್ತೀನಿ. ಆಕೆ 5 ಜನ ಮುತ್ತೈದರಿಗೆ ಬಾಗಿನ ಕೊಡಬಾರ್ದು. ನಾನ್ ಕೊಡೋದಕ್ ಬಿಡಲ್ಲ. ನಾನು ಕೊಟ್ಟಿರೋ ರೇಷ್ಮೆ ಸೀರೆನ ರವಿಕೆನ ಸುಟ್ಟಾಕ್ತಾಳ. ಬಿಡಲ್ಲ ನಾನು. ಈ ಅಳಿಯನ ಪ್ರತಾಪ ಏನು ಅನ್ನೋದು ಆ ಅತ್ತೆಗೆ ಗೊತ್ತಾಗೋ ಹಾಗೆ ಮಾಡ್ತೀನಿ. ಅಲ್ಲ, ಜಮೀನ್ದಾರ ನಮ್ಮ ಬಗ್ಗೆ ಏನ್ ಅನ್ಕೊಂಡಿದ್ದಾನೆ? ಸಾಲ ತಗೊಂಡ್ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದಾನ? ನಮ್ಗೂ ಆತ್ಮಾಭಿಮಾನ ಇದೆ. ನೀನ್ ಚೆನ್ನಾಗ್ ನೆನ್ಪಿಟ್ಕೊ, ನಿನ್ ಕೋರಿಕೆ ಯಾವತ್ತೂ ನೆರವೇರೋದಿಲ್ಲ. ಸುಟ್ಟಾಕ್ಬಿಡ್ತೀನೋ, ನಿನ್ನನ್ನು ಸುಟ್ಟಾಕ್ಬಿಡ್ತೀನಿ. ನೀನ್ ಸ್ವಲ್ಪ ಶಾಂತವಾಗಿರು.